ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಈ ಕ್ಷಣ ನಾನು ಹೇಳಲು ಹೊರಟಕ್ಕೆ ಅಂತಕ್ಕಂಥ ವಿಚಾರ, ಮಕ್ಕಳ ಸ್ಕೂಲು ಸ್ಟಾರ್ಟ್ ಆಗಿದೆ. ಇಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಎಷ್ಟು, ಅವರಿಗೆ ಎಜುಕೇಶನ್ ಕೊಡಿಸ್ಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಮಟ್ಟಕ್ಕೆ ಅವರಿಗೆ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದ್ರಲ್ಲೇ ಸಂಪೂರ್ಣವಾಗಿ ಜೀವನ ಕಳೆಯೋದು ಅಲ್ಲ. ಅದರ ಜೊತೆ ದೈವಿ ಶಕ್ತಿ ನಿಮ್ಮ ಮಗುವಿನ ಜೊತೆ ಇದ್ದರೆ ಅದು ಖಂಡಿತವಾಗಿಯೂ ನೀವು ಮಾಡಿರ್ತಕ್ಕಂಥ 99% ಪ್ರಯತ್ನದಲ್ಲಿ 1% ದೈವಿ ಶಕ್ತಿ ನಿಮ್ಮ ಮಗುವಿನ ಜೊತೆ ಇದ್ರೆ ಆ ಮಗು ಖಂಡಿತವಾಗಿ ಲೈಫಲ್ಲಿ ಯಶಸ್ವಿ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ನನ್ನ ಮಗ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ, ನನ್ನ ಮಗ ಚೆನ್ನಾಗಿ ಆಡ್ತಾ ಇದ್ದಾನೆ, ಇದನ್ನೋದು ಮುಖ್ಯ ಅಲ್ಲ. ನಿಮ್ಮ ಹಿಂದೆ ನಿಮ್ಮ ಮಗು ಏನು ಮಾಡ್ತಾ ಇದೆ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಹಿಂದೆ ಏನೂ ಮಾಡಲಾರ್ದಂಗೆ ಅದು ಒಂದು ಸುರಕ್ಷಣೆ ರೀತಿಯಲ್ಲಿ ನಡಿಬೇಕು ಅಂತಂದ್ರೆ ಅದಕ್ಕೆ ಕಾರಣ ಮಹಾರಾಜರು. ನೀವು ನಾನು ಸುಮಾರು ಕೆಲವೊಂದಿಷ್ಟು ರೆಮಿಡೀಸ್ಗಳನ್ನ ಹೇಳ್ತೀನಿ. ಆ ರೆಮಿಡಿಗಳನ್ನ ನೀವು ಮಾಡ್ತಾ ಬಂದ್ರೆ ಸಾಕು. ಫಸ್ಟ್ ಆಫ್ ಆಲ್, ಮಕ್ಕಳಿಗೆ ದೇವ್ರ ಪೂಜೆ ನಿಮ್ಮ ಹತ್ರ ಮಾಡಿಸು ಅಂತಂದ್ರೆ ಫಸ್ಟ್ ತಂದೆ ತಾಯಿಗೆ ಏನಂತಾರೆ ಅಂದ್ರೆ, ಅಯ್ಯೋ ಸಂತೋಷಣ, ಅವ್ರ ಮಕ್ಕಳು ಎದ್ದು ಬೆಳಿಗ್ಗೆ ಸ್ನಾನ ಮಾಡಿ ಸ್ಕೂಲ್ಗೆ ಹೋದ್ರೆ ಸಾಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇವಾಗ ತಂದೆ ತಾಯಿ ಇದ್ದಾರೆ. ಆದ್ರೆ ಓಕೆ, ನೋ ಪ್ರಾಬ್ಲಮ್. ನಿಮ್ಮಲ್ಲೂ ಕೂಡ ಅದೆಷ್ಟೋ ಸಮಸ್ಯೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ, ನನಗೂ ಅರ್ಥ ಆಗುತ್ತೆ ಅದ್ರ ಪರಿಸ್ಥಿತಿ. ನನಗೂ ಕೂಡ 3 ಜನ ಮಕ್ಕಳಿದ್ದಾರೆ. ಆದ್ರೆ ಇನ್ನೊಂದು ಕೆಲಸ ಏನ್ ಮಾಡ್ಬೇಕಪ್ಪ ನೀವು ಅಂತಂದ್ರೆ, ರಾತ್ರಿ ಮಲಗುವಾಗ ಆ ಮಗುವಿಗೆ ಧಾರ್ಮಿಕ ದಾರಿ ಅಂದ್ರೆ ಒಂದು ಅಗರಬತ್ತಿ ಹಚ್ಚಿಸಿ, ಒಂದು ದೀಪವನ್ನ ಹಚ್ಚಿಸಿ, ಆ ದೀಪದ ಮುಂದೆ ಮಗುನ ಕುಂದಿರಿಸ್ಬಿಟ್ಟು ಕೆಲವೊಂದಿಷ್ಟು ನಾಮಸ್ಮರಣೆ ಹೇಳಿಸಿ, ಅದ್ರ ಮುಂದೆ ಒಂದು ತಾಮ್ರ ಚಂಬಲ್ಲಿ ನೀರಿಟ್ಟು ಅದರಲ್ಲಿ ಅರ್ಧ ಚಂಬು ನೀರನ್ನ ಆ ಮಗುವಿಗೆ ಕುಡಿಸಿದ್ರು ಸಾಕು. 100% ಆ ಒಂದು ಶಕ್ತಿ ಆ ಮಗುವಿಗೆ ಬರುತ್ತೆ. ಮಾಡಿರ್ತಕ್ಕಂಥ ಮಂತ್ರ ಗುರುದೇವ ದತ್ತ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಆಗಲಿ, ಶ್ರೀ ಸ್ವಾಮಿ ಸಮರ್ಥ ಆಗಲಿ, 24 hours ಸುಖವಾಗಿರೋದಕ್ಕೆ ಬರೀ 20 ನಿಮಿಷ ನೀವು ನಿಮ್ಮ ಮಗನಿಗೋಸ್ಕರ ಈ ಒಂದು ಕೆಲಸದಲ್ಲಿ ಕಳೆದ್ರೆ ಸಾಕು. ನೀವು ಆಸೆ ಪಟ್ಟಂಗೆ ಖಂಡಿತವಾಗಿ ಆ ಮಗು ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನ ಕಾಣುತ್ತೆ ಅಂತ ಹೇಳಕ್ಕೆ ಇವತ್ತು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಸುಮಾರು ಎಷ್ಟೋ ಜನಕ್ಕೂ ಕೂಡ ನಾನು ಇದನ್ನು ಹೇಳಿದ್ದೀನಿ, ಅವರೆಲ್ಲರೂ ಕೂಡ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ಅವರ ಮಕ್ಕಳಿಗೂ ಒಳ್ಳೆಯದಾಗಿದೆ. ಅವರೇ ಅಂತ ಇದ್ದಾರೆ, ಸಂತೋಷಣ ನೀವು ಹೇಳ್ದಂಗೆ ನಾವು ಮಾಡಿದ್ವಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಖಂಡಿತವಾಗಿಯೂ ಇದು ನಾನು ಹೇಳಿದ್ದಲ್ಲ, ದತ್ತ ಮಹಾರಾಜರು ನನ್ನ ಮುಖಾಂತರ ನಿಮಗೆ ತೋರಿಸೋದಕ್ಕೆ ಇದೊಂದು ದಾರಿಯನ್ನು ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಇದೊಂದು ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.